ಬರೀ ಲೀಲಾ ಅಲ್ಲ, ಇವಳು ಬರೀ ನನ್ನ ಹೆಂಡ್ರಲ್ಲ, ಇವಳು ಬರೀ ಸೀನನ್ ತಾಯಿ ಅಲ್ಲ, ಇವಳು ಬರೀ ಬಾನುನ ಅಮ್ಮ ಅಲ್ಲ, ಅನ್ನಪೂರ್ಣೇಶ್ವರಿ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ನಮ್ಮ ಮನೆಗೆ ಯಾರೇ ಬಂದ್ರು ಹಸುವನ್ನು ನೀಗ್ಸೋ ದೇವಿ ಕಣಮ್ಮ ಇವಳು, ದೇವಿ. ನನ್ನ ಲೀಲಾ ಎಲ್ಲಿರ್ತಾಳೋ ಅಲ್ಲಿ ಹಸುವಿಗೆ ಜಾಗನೇ ಇಲ್ಲ ಅಂತ ನಮ್ಮ ಅನ್ನಪೂರ್ಣೆ ಸದಾಪೂರ್ಣೆ ಲೀಲಂಗೆ ಬೈತಿದ್ಯಲ್ಲ ನೀನು. ದೇವ್ರ ಮೆತ್ತನ ಅಲ್ವಾ ಲೀಲಾ? ಅಯ್ಯೋ ಬಿಡ್ರಿ, ಆ ಮಾತೆಲ್ಲ ಈಗ ಯಾಕೆ ಹಂಗಂತೀಯ? ಅವಳು ಬಿಡ್ರಿ ಅಂದಿದ್ದಕ್ಕೆ ಬಿಡ್ತಾ ಇದ್ದೀನಿ, ಆದ್ರೂ ವಿಷಯನ ಅರ್ಧಕ್ಕೆ ಬಿಡಬಾರ್ದು ಅಂತ ಕೇಳ್ತಾ ಇದ್ದೀನಿ. ಯಾಕೆ ಗಲಾಟೆ ಆಯ್ತು? ಅದು ಅಪ್ಪಯ್ಯ, ಅವ್ವ ನನಗೆ ಬೈತಿದ್ಲ, ಅದನ್ನ ರಶ್ಮಿ ಕೇಳಿಸ್ಕೊಂಡ್ಲ, ಬಂದು ಯಾಕೆ ಅಂತ ಕೇಳಿದ್ಲು. ಅದಕ್ಕೆ ಅವ್ವ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಲು. ಹೇ, ಯಾರಿಗೆ ನೀನು ಬೈದಿದ್ದು? ಸೀನಾ ಅವರು ಅಂದ್ರೆ ಯಾರು? ರಶ್ಮಿ ಮೇಡಮ್ ಅವರ ಪತಿ ದೇವರು. ಸೀನಾ ಅವರೇ, ನೀವು ನೊಂದ್ಕೋಬೇಡಿ. ರಶ್ಮಿ ಅವರೇ, ದಯವಿಟ್ಟು ನೊಂದ್ಕೋಬೇಡಿ. ನಾನು ನಮ್ಮ ಮನೆಯ ಅನ್ನಪೂರ್ಣೇಶ್ವರಿ ಪರವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಆಮೇಲೆ ಇನ್ನೊಂದು ವಿಷಯ, ಗಂಡನ ವಿರುದ್ಧವಾಗಿ ಮಾತಾಡೋರ ಮುಂದೆ ಧ್ವನಿ ಎತ್ತಿದ್ದೀರಾ, ಹೀಗೆ ಮುಂದುವರಿಸಿ. ಏನ್ರಿ ಉಲ್ಟಾ ಪಲ್ಟಾ ಆಡ್ತಿದ್ದೀರಾ? ನನಗ್ ಬೈದಿರೋದು ನನಗೆ. ನೋಡ್ಲಿಲ್ಲ, ಮಗ ಅಂದ್ರೆ ಯಾರು? ಫ್ರೆಂಡು, ಸ್ನೇಹಿತ ಇದ್ದಂಗೆ. ಹೌದು ಮಚ್ಚ. ಸೊಸೆ ಅಂದ್ರೆ ಫ್ರೆಂಡ್, ಹೆಂಡತಿ ಇದ್ದಂಗೆ. ಅಂದ್ರೆ ಅವಳು ಕೂಡ ನಮ್ಗೆ ಫ್ರೆಂಡ್ ಇದ್ದ ಹಾಗೆ. ಅವ್ರ ಮೇಲೆ ನಾವು ಕೂಗಾಡೋದು ಕಿರ್ಚಾಡೋದು ಮಾಡಬಾರ್ದು. ನಿನಗೆ ಒಳ್ಳೆ ಪಾಠ ಹೇಳ್ಕೊಡ್ತೀನಿ, ಬಾ ನನ್ನ ಜೊತೆ. ಅಯ್ಯೋ ಏನ್ ಹೇಳ್ತಾವ್ ಒಂದು ಅರ್ಥ ಆಯ್ತಿಲ್ವಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯ ಲೀಲಾ? ಬಾ. ಏ ಬಾರೆ. I can't toll road. Bullshit.